ನಮಸ್ಕಾರ. ನಾನು ಈ ದಿನ ಹುರಿಗಡಲೆ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಟೇಸ್ಟಾಗಿರುತ್ತೆ. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. ಯಾವಾಗಲೂ ಚಟ್ನಿ ಮಾಡಬೇಕಾದ್ರೆ ಫ್ರೆಶ್ ಕಾಯಿ ಇರಬೇಕು, ಆವಾಗ ತುಂಬ ಟೇಸ್ಟು. 1 ಹೋಳು ಕಾಯಿ ಹೂವನ್ನು ನಾನಿಲ್ಲಿ ಹೆರೆದಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಹುಣಸೆಹಣ್ಣು ಎಸಳು ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. 1/4 ಸ್ಪೂನು ಸಾಸಿವೆ ಕಾಳಿದೆ. ಪರಿಮಳಕ್ಕೆ ಚಿಟಿಕೆ ಹಿಂಗಿದೆ. ಖಾರಕ್ಕೆ 1 ಹಸಿಮೆಣಸು 4 ಸೂಜಿ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದು ಟೇಸ್ಟ್ ಕೊಡುತ್ತೆ. ಹಾಗೆ 4 ಸ್ಪೂನು ಹುರಿಗಡಲೆ ಹಾಕಿಟ್ಕೊಂಡಿದ್ದೀನಿ. ರುಚಿಗೆ ನಾನು ಕಲ್ಲುಪ್ಪು ಹಾಕಿದ್ದೀನಿ. ಕಲ್ಲುಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಚಟ್ನಿಗೆ ಪುಡಿಯೊಪ್ಪಿಗಿಂತ. ಈಗ ಇವೆಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋಣ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಾಯಿತು. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಚಟ್ನಿ ನಯಸ್ಸಾಗಿ ರುಬ್ಬಿ ಆಯಿತು. ಈಗ ಒಂದು ಪಾತ್ರೆಗೆ ಇವೆಲ್ಲವನ್ನು ತೆರಪು ಮಾಡೋಣ. ಹಾಗೆ 1/4 ಲೋಟದಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕಿದ್ದೀನಿ. ಇಲ್ಲಿ ಸೇರಿಸೋಣ. ಒಂದ್ಸತಿ ಮಿಕ್ಸ್ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಫ್ರೈ ಆಗಲಿ. ಈಗ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಫ್ರೈ ಆಗ್ತಾ ಬಂತು. ಈಗ ಒಗ್ಗರಣೆ ಚಟ್ನಿಗೆ ಹಾಕೋಣ. ಒಗ್ಗರಣೆ ಚಟ್ನಿಗೆ ಹಾಕಿದ ಮೇಲೆ 1 ನಿಮಿಷ ಒಗ್ಗರಣೆ ಸೋಟನ್ನು ಹೀಗೆ ಮುಚ್ಚಿಬಿಡಬೇಕು. ಆಗ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ. ಹುರಿಗಡಲೆ ಚಟ್ನಿ ಬಹಳ ಸಿಂಪಲ್ವಾಗಿ ಮಾಡುವಂಥದ್ದು. ದೋಸೆ ಮತ್ತು ಇಡ್ಲಿಗೆ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಅಕ್ಕಿ ರೊಟ್ಟಿಗೂ ಸಹಿತ. ನೋಡಿದ್ರಲ್ಲ ರುಚಿಯಾದ ಹುರಿಗಡಲೆ ಚಟ್ನಿ ಮಾಡೋ ವಿಡಿಯೋ ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.